ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಪ್ರಸ್ತಾಪವನ್ನ ನಿನ್ನೆ ದಿವಸ ಕೇಂದ್ರದ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು, ಡಾಕ್ಟರ್ ಮಹದೇವಪ್ಪನವರು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದರು. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಟ್ಟರು ನಮಗೆ. ಹಿಂದೆ ಅನೇಕ ಸಂದರ್ಭದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎರಡೂ ಚುನಾವಣೆ ಆಗಿದ್ದಾವೆ ಒಟ್ಟಿಗೆ. 89ರಲ್ಲಿ ಆಗಿದೆ, 99ರಲ್ಲಿ ಆಗಿದೆ. ಅದಕ್ಕೆ ಆದಂತ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆ ಅಗತ್ಯ ಇದೆ ಅಂತ ಹೇಳಿ ನನಗೂ ಅನಿಸುತ್ತೆ. ಅದಕ್ಕೆ ಮೊದಲು ಏನು ಸೆನ್ಸಸ್ ಮಾಡ್ಕೋಬೇಕು, ಈ ದೇಶದ ಜನಸಂಖ್ಯೆ ಎಷ್ಟಿದೆ ಮತ್ತು ಯಾರು ಮತದಾರರಿದ್ದಾರೆ ಅನ್ನೋದನ್ನ ಗುರ್ತು ಹಚ್ಚಬೇಕಾದ ಕೆಲಸ ಆಗಬೇಕಾಗಿದೆ. 2011ರಲ್ಲಿ ಆದಂತ ಸೆನ್ಸಸ್ ಇಲ್ಲಿವರೆಗೂ ಆಗಿಲ್ಲ. ಯಾವುದೇ ತೀರ್ಮಾನಗಳು, ಅದು ಎಕನಾಮಿಕ್ ಆಸ್ಪೆಕ್ಟ್ಸ್ ಇರ್ಬೋದು, ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಇರ್ಬೋದು, ಅದಕ್ಕೆ ಸರ್ವೆ ಬಹಳ ಅಗತ್ಯ ಇದೆ. ಇದು ಸೆನ್ಸಸ್ ಬಹಳ ಅಗತ್ಯ ಇದೆ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಸರ್ವೆ ರಿಪೋರ್ಟ್ಗಳನ್ನ ಅಧಿಕೃತವಾಗಿ ಕಾನೂನಾತ್ಮಕವಾಗಿ ತಗೊಳ್ಳೋದಿಲ್ಲ, ಸೆನ್ಸಸ್ ಅನ್ನ ಮಾತ್ರ ತಗೊಳ್ತಾರೆ. ಹಾಗಾಗಿ ಸೆನ್ಸಸ್ ಅಗತ್ಯ ಇದೆ. ಅದಾದ್ಮೇಲೆ ಈ ಒನ್ ನೇಷನ್ ಒನ್ ಎಲೆಕ್ಷನ್, ಮಹಿಳಾ ಮೀಸಲಾತಿ ಇಂಥದ್ದೆಲ್ಲವನ್ನು ಕೂಡ ಚರ್ಚೆ ಮಾಡಬಹುದು. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಪ್ರಸ್ತಾಪವನ್ನ ನಿನ್ನೆ ದಿವಸ ಕೇಂದ್ರದ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು, ಡಾಕ್ಟರ್ ಮಹದೇವಪ್ಪನವರು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದರು. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಟ್ಟರು ನಮಗೆ. ಹಿಂದೆ ಅನೇಕ ಸಂದರ್ಭದಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎರಡೂ ಚುನಾವಣೆ ಆಗಿದ್ದಾವೆ ಒಟ್ಟಿಗೆ. 89ರಲ್ಲಿ ಆಗಿದೆ, 99ರಲ್ಲಿ ಆಗಿದೆ. ಅದಕ್ಕೆ ಆದಂತ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆ ಅಗತ್ಯ ಇದೆ ಅಂತ ಹೇಳಿ ನನಗೂ ಅನಿಸುತ್ತೆ. ಅದಕ್ಕೆ ಮೊದಲು ಏನು ಸೆನ್ಸಸ್ ಮಾಡ್ಕೋಬೇಕು, ಈ ದೇಶದ ಜನಸಂಖ್ಯೆ ಎಷ್ಟಿದೆ ಮತ್ತು ಯಾರು ಮತದಾರರಿದ್ದಾರೆ ಅನ್ನೋದನ್ನ ಗುರ್ತು ಹಚ್ಚಬೇಕಾದ ಕೆಲಸ ಆಗಬೇಕಾಗಿದೆ. 2011ರಲ್ಲಿ ಆದಂತ ಸೆನ್ಸಸ್ ಇಲ್ಲಿವರೆಗೂ ಆಗಿಲ್ಲ. ಯಾವುದೇ ತೀರ್ಮಾನಗಳು, ಅದು ಎಕನಾಮಿಕ್ ಆಸ್ಪೆಕ್ಟ್ಸ್ ಇರ್ಬೋದು, ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಇರ್ಬೋದು, ಅದಕ್ಕೆ ಸರ್ವೆ ಬಹಳ ಅಗತ್ಯ ಇದೆ. ಇದು ಸೆನ್ಸಸ್ ಬಹಳ ಅಗತ್ಯ ಇದೆ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಸರ್ವೆ ರಿಪೋರ್ಟ್ಗಳನ್ನ ಅಧಿಕೃತವಾಗಿ ಕಾನೂನಾತ್ಮಕವಾಗಿ ತಗೊಳ್ಳೋದಿಲ್ಲ, ಸೆನ್ಸಸ್ ಅನ್ನ ಮಾತ್ರ ತಗೊಳ್ತಾರೆ. ಹಾಗಾಗಿ ಸೆನ್ಸಸ್ ಅಗತ್ಯ ಇದೆ. ಅದಾದ್ಮೇಲೆ ಈ ಒನ್ ನೇಷನ್ ಒನ್ ಎಲೆಕ್ಷನ್, ಮಹಿಳಾ ಮೀಸಲಾತಿ ಇಂಥದ್ದೆಲ್ಲವನ್ನು ಕೂಡ ಚರ್ಚೆ ಮಾಡಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.